ನನ್ನ ಆಲ್ ಟೈಮ್ ಫೇವ್ರೆಟ್ ಮಸಾಲೆ ಪುರಿ ನಿಮಗೆ ಸಹ ಇಷ್ಟವಾ? ಇದು ಮನೆಯಲ್ಲೇ ಮಾಡಿದ್ದು, ಬಿಸಿ ಬಿಸಿ ಕ್ರಿಸ್ಪಿ ರುಚಿ ಉಂಟು. ಹೇಗೆ ಮಾಡಿದ್ದು ಅಂತ ಹೇಳ? ಬಟಾಣಿ ವರ್ಷ ಪೂರ್ತಿ ಸಿಗುವುದಿಲ್ವಲ್ಲ, ಅದಕ್ಕೆ ಸೀಸನ್ ಟೈಮಲ್ಲಿ ಜಾಸ್ತಿ ತಂದು ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಡೋದು. 8-10 ತಿಂಗಳಿಗೆ ಏನು ಪರವಾಗಿಲ್ಲ, ಉಳಿತದೆ. ಮಸಾಲೆ ಪುರಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರವೇ ಇರುವುದು, ಒಂದೊಂದು ಕಡೆ ಒಂದೊಂದು ಥರ ರುಚಿ ಸಹ. ಆದರೆ ಇದು ನಾವು ಮನೇಲಿ ಮಾಡೋ ರೀತಿ ಸುಲಭ ಉಂಟು. ಬಟಾಣಿ ಬೇಯಿಸ್ಲಿಕ್ಕಿಟ್ಟು ಆಮೇಲೆ ಇದೆಲ್ಲ ರೆಡಿ ಮಾಡಿಕೊಂಡ್ರೆ ಬಟಾಣಿ ಬೇಯುವಷ್ಟರಲ್ಲಿ ಮಸಾಲೆ ಪುರಿ ತಿನ್ನಲಿಕ್ಕೆ ರೆಡಿ ಆಗ್ತದೆ ಅಷ್ಟೇ. ನೀವು ಸಹ ಟ್ರೈ ಮಾಡ್ತೀರಲ್ವಾ? ನಿಮ್ಮೂರಲ್ಲಿ ಮಸಾಲೆ ಪುರಿ ಮಾಡೋದು ಹೀಗೆಯಾ ಅಥವಾ ಹೇಗೆ ಬೇರೆ ಥರ ಅಂತ ಕಾಮೆಂಟಲ್ಲಿ ತಿಳಿಸ್ತೀರಲ್ವಾ? ಬೆಂದ ಬಟಾಣಿ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಅರ್ಧ ಮಸಾಲೆ, ನೀರುಳ್ಳಿ, ಟೊಮ್ಯಾಟೊ ಎಲ್ಲ ಮಿಕ್ಸ್ ಆಗುವಾಗ ಬಾಯಲ್ಲಿ ನೀರು ಬರ್ತಾ ಉಂಟಾ?